ಶಾರ್ಟ್ ನೀವು ಕೊಡ್ತಾ ಇರೋದು ಲೈಫಲ್ಲಿ ಅದು ಸುದೀಪ್ ಸರ್ ಜೊತೆ ಅಂದರೆ ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ. ಅವ್ರ ಪ್ರೊಡಕ್ಷನಲ್ಲಿ ಮಾಡಬೇಕು ಅಂತ ಎಷ್ಟೊಂದು ಜನ ನೇಮ್ ಮಾಡಿರೋ ಹೀರೋಯಿನ್ಸ್ಗಳೇ ವೆಯ್ಟ್ ಮಾಡ್ತಾ ಇರ್ತಾರೆ. ಶಾಕ್ ಆಯ್ತು ನನಗೆ ಫಸ್ಟು. ನಿಜವಾಗ್ಲೂ ತರುಣ್ ಸರೇ ಮೆಸೇಜ್ ಮಾಡಿರೋದಾ ನನಗೆ. ಆ್ಯಂಡ್ ನಾನು ಇದು ನಿಜವಾಗ್ಲೂ ನಿಜಾನಾ ಅಥವಾ ಫೇಕ್ ಕಾಲ್ಸ್ ಏನಾದರೂ ಬಂದಿರ್ಬೋದಾ ಅಂತ ಅದನ್ನು ಚೆಕ್ ಮಾಡಿದೆ. ತರುಣ್ ಸರ್ ಅಂದರೆ ಕಾಸ್ಟ್ಯೂಮಿಂದ ಇಡಲಿ, ಸೆಟ್ಟಿಂದ ಇಡಲಿ, ಪ್ರತಿಯೊಬ್ಬರು, ಈಗ ರಾಣಾ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾರೆ. ಕತೆ ಒಂದೇನೋ ಮಾಡಿರ್ತೀವಿ, ಹಿಂಗೆ ಬರುತ್ತೆ, ಬಟ್ ಅದೇ ಆಗಬೇಕದು ಎಲ್ಲ ಕೂಡ ಬರಬೇಕು. ಆ್ಯಂಡ್ ಇಟ್ಸ್ ಜಸ್ಟ್ ಒಂದು ಮ್ಯಾಜಿಕ್ ಅದು ಆ್ಯಕ್ಚುಲಿ. ಸುದೀಪ್ ಸರ್ ಟೈಮಿಂಗು ಅವ್ರದ್ದು ಬಿಡಿ, ಸಿಂಕ್ ಅವ್ರು ಮಾಡ್ಕೊಂಡು ಬರ್ತಾ ಇರ್ತಾರೆ, ನಾವೇ ಹೊಡೆಯೋದು ಡಿಗ್ ಆಗ್ತಾ ಇರುತ್ತೆ. ಯಾಕಂದರೆ ಪಾಪ ಬಟ್ ಸುದೀಪ್ ಸರ್ ಗ್ರೇಟು. ಅವ್ರು ಬಂದ್ಬಿಟ್ಟು ಪರವಾಗಿಲ್ಲಮ್ಮ, ಒಂದ್ಸಲಿ ನಂದು ತಪ್ಪಿತ್ತು ಅನ್ಸೋದು, ಅದಕ್ಕೆ ನಾನು ಅವ್ರಿಗೆ ಸರ್ ಸಾರಿ ಸರ್ ಅಂತಲೂ ಹೇಳಿದೆ. ಮಾಡಿ ಮಗ, ಏನು ಅದರಲ್ಲಿ ಮಾಡಿ ಈ ಹೀರೋಯಿನ್ ಸೆಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ, ಮಹಾನಟಿಯ ಪ್ರಿಯಾಂಕಾ ಆಚಾರ್ ಈ ಸಿನಿಮಾದ ಹೀರೋಯಿನ್ ಅಂತ ವಿಷಯ ಗೊತ್ತಾಗ್ತದಾನೆ. ನಾನು ತರುಣನಿಗೆ ಒಂದು ಮೆಸೇಜ್ ಮಾಡಿದೆ. ಅಂದರೆ ಅಪಾರ್ಟ್ ಫ್ರಮ್ ಆಸ್ ಅ ಇಂಡಸ್ಟ್ರಿ, ಅಂದರೆ ನಾನೊಬ್ಬ ಮಾಧ್ಯಮದವನಾಗೆಲ್ಲ, ಒಬ್ಬ ರೈಟರ್ ಆಗೆಲ್ಲ, ಅಂದರೆ ನನಗೆ ಇಷ್ಟ ಕೆಲವೊಂದು ವಿಷಯಗಳು. ಅಣ್ಣ ನೀವು ನನಗೆ ವಿಶೇಷ ಅನಿಸಿದ್ರಿ ಅಂತ ಅಷ್ಟೇ ಮೆಸೇಜ್ ಮಾಡಿದೆ. ಏನಾಗ್ಬಿಡುತ್ತೆ, ತುಂಬ ರಿಯಾಲಿಟಿ ಶೋಗಳಲ್ಲಿ, ತುಂಬ ಪ್ರೋಗ್ರಾಮ್ಗಳಲ್ಲಿ ಇಷ್ಟವಾದಂತಹ ಒಂದಷ್ಟು ಕಂಟೆಸ್ಟ್ಗಳನ್ನು ತಗೋಬೇಕು ಅಂದ್ಕೊಂಡಿರ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ 11th ಅವರ್ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅದು ಗೊತ್ತಿಲ್ಲ ಏನಂತ. ಬಟ್ ಇಲ್ಲಿ ಮಹಾನಟಿಯ ಒಂದು ಹುಡುಗಿನ ನನ್ನ ಸಿನಿಮಾದ ಹೀರೋಯಿನ್ ಆಗಿ ತಗೊಳ್ತೀನಿ ಅಂದಾಗ ನನಗೆ ಪರ್ಸ್ನಲಿ ಭಾಳ ಕನೆಕ್ಟ್ ಆಯ್ತು ಆ ವಿಷಯ. ಈ ಥರದ ಒಂದು ಸ್ಟ್ರಾಂಗ್ ಗಟ್ಸ್ ಫೀಲಿಂಗನ್ನು ಹೇಗೆ ನೀವು ಫೀಲ್ ಮಾಡ್ತಾರೆ ಪ್ರಿಯಾಂಕಾ? ತರುಣ್ ಸರ್ ಪ್ರೊಡಕ್ಷನಲ್ಲಿ ನನ್ನ ಸೆಲೆಕ್ಟ್ ಮಾಡಿದಾಗ, ಸರ್ ಇವಾಗ ಅವ್ರ ಪ್ರೊಡಕ್ಷನಲ್ಲಿ ಮಾಡಬೇಕು ಅಂತ ಎಷ್ಟೊಂದು ಜನ ನೇಮ್ ಮಾಡಿರೋ ಹೀರೋಯಿನ್ಸ್ಗಳೇ ವೆಯ್ಟ್ ಮಾಡ್ತಾ ಇರ್ತಾರೆ. ತರುಣ್ ಸರ್ ಪ್ರೊಡಕ್ಷನಲ್ಲಿ, ಅವ್ರ ಡೈರೆಕ್ಷನಲ್ಲಿ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರಿಗೆ ಕಾಲ್, ಮೆಸೇಜ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನನಗೆ ಒಂದು ಶೋ ಮುಗಿದಿದ ತಕ್ಷಣ ತರುಣ್ ಸರ್ ಪ್ರೊಡಕ್ಷನಲ್ಲಿ ನನಗೆ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಶಾಕ್ ಆಯ್ತು ನನಗೆ ಫಸ್ಟು. ನಿಜವಾಗ್ಲೂ ತರುಣ್ ಸರೇ ಮೆಸೇಜ್ ಮಾಡಿರೋದಾ ನನಗೆ. ಆ್ಯಂಡ್ ನಾನು ಇದು ನಿಜವಾಗ್ಲೂ ನಿಜಾನಾ ಅಥವಾ ಫೇಕ್ ಕಾಲ್ಸ್ ಏನಾದರೂ ಬಂದಿರ್ಬೋದಾ ಅಂತ ಅದನ್ನು ಚೆಕ್ ಮಾಡಿದೆ. ಆ್ಯಂಡ್ ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿಬಿಟ್ಟು ಇದು ತರುಣ್ ಸರ್ ನಂಬರೇನಾ ಅಂತೆಲ್ಲ ಆಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಡೈರೆಕ್ಟರು, ಅಷ್ಟು ಜನ ಹುಡುಗಿರಲ್ಲಿ ನನ್ನನ್ನೇ ಹೇಗೆ ಪಿಕ್ ಮಾಡಿದ್ರು ಅವರು. ಅದೇ ಒಂದು ಶೋ ಅಂತ ನೋಡಿದಾಗ ಒಬ್ಬರು ವಿನ್ನರ್ ಆಗಲೇಬೇಕಿತ್ತು. ಆ್ಯಂಡ್ ಅಷ್ಟು ಜನ ಟ್ಯಾಲೆಂಟಲ್ಲಿ ಓಕೆ, ನನ್ನಲ್ಲೇನೋ ಒಂದು ಎಕ್ಸ್ಟ್ರಾ ಏನೋ ಅಷ್ಟು ಜನದಲ್ಲಿ ಸ್ವಲ್ಪ ಬೆಟರ್ ಇದ್ದೀನಿ ಅನ್ನೋ ವಿನ್ ಆಗಿರ್ಬೋದು. ಬಟ್ ತರುಣ್ ಸರ್ಗೆ ಈ ಸಿನಿಮಾಗೆ ನನ್ನ ಹೇಗೆ ಚೂಸ್ ಮಾಡಿದ್ರು ಅನ್ನೋದು ನನಗೂ ಕೂಡ ಇತ್ತು. ಆ್ಯಂಡ್ ಕೇಳಿದ್ದೀನಿ ತರುಣ್ ಸರ್ಗೆ, ಸರ್ ಹೇಗೆ ನನ್ನ ಏನು ಇಷ್ಟ ಆಯಿತು ಸರ್ ಈ ಸಿನಿಮಾಗೆ ಪಿಕ್ ಮಾಡೋದಕ್ಕೆ ಅಂತ. ತರುಣ್ ಸರ್ ಒಂದೇ ಹೇಳಿದ್ದು, ಈ ಕ್ಯಾರೆಕ್ಟರ್ಗೆ ನಾವು ಯಾವ ಥರ ಹುಡುಕ್ತಿದ್ವೋ ಅದಕ್ಕೆ ನೀನು ಸೆಟ್ ಆಗ್ತೀಯಾ. ಆ್ಯಂಡ್ ಅದೇನು ಸ್ಪೇಸ್ ಇದೆ, ಆ್ಯಕ್ಷನ್ ಟು ಕಟ್ ಏನಿದೆ, ಆ ಸ್ಪೇಸಲ್ಲಿ ನೀನು ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿದೆ. ಸೊ ಇದನ್ನೆಲ್ಲ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದು ಅಂತ ಸಿಂಪಲ್ಲಾಗಿ ಹೇಳಿದ್ರು. ಬಟ್ ಇನ್ನೂ ಜಾಸ್ತಿ ಹೇಳಿದ್ದಾರೆ ನನ್ನ ಬಗ್ಗೆ. ಅದು ನೋಡಿದ್ದೀನಿ ಇಂಟರ್ವ್ಯೂಸಲ್ಲಿ, ತರುಣ್ ಸರ್ ಮಾತಾಡಿರೋದಿರ್ಬೋದು. ಖುಷಿ ಆಗುತ್ತೆ ಸರ್. ಫಸ್ಟು ಇಷ್ಟು ಒಂದೊಳ್ಳೆ, ಅವರು ಎಲ್ಲದರಲ್ಲೂ ಪರ್ಫೆಕ್ಟ್. ತರುಣ್ ಸರ್ ಅಂದರೆ ಕಾಸ್ಟ್ಯೂಮಿಂದ ಇಡಲಿ, ಸೆಟ್ಟಿಂದ ಇಡಲಿ, ಪ್ರತಿಯೊಬ್ಬರು, ಈಗ ರಾಣಾ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಆ್ಯಂಡ್ ಡೈರೆಕ್ಷನ್ ಆಗಿರ್ಬೋದು, ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾರೆ. ಆ್ಯಂಡ್ ಆ ಒಂದು ರೋಲಿಗೆ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ತೊಗೊಂಡಿದ್ದಾರೆ ಅಂದರೆ ಐ ಆಮ್ ವೆರಿ ಬ್ಲೆಸ್ಡ್. ಜಗಪ್ಪ, ನಾನು ಇದಕ್ಕೊಂದು ಲಿಂಕ್ ಕೊಡ್ತೀನಿ. ಅಂದರೆ ಒಬ್ಬ ಸಾಮಾನ್ಯ ಹುಡುಗಿ, ಒಬ್ಬ ಸಾಮಾನ್ಯ ಹುಡುಗ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ನ ಸಿನಿಮಾದ ನಾಯಕಿಯಾಗಿ ಅಥವಾ ನಾಯಕನಾಗಿ ಅಥವಾ ಒಂದು ಮೇನ್ ಸ್ಟ್ರೀಮ್ ಒಬ್ಬ ಆಕ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥದ್ದು, ಅದ್ರ ಕಷ್ಟ ಏನೋ ಅಂತ ನಿಮ್ಗೆ ಗೊತ್ತಿದೆ. ನಾನು ಇದಕ್ಕೊಂದು ರಿಲೇಟ್ ಮಾಡಿ ಕೇಳ್ತೀನಿ. ಈ ಒಂದು ಆಯ್ಕೆ, ಈ ಒಂದು ಪ್ರಕ್ರಿಯೆ, ತರುಣ್ ಸರ್ ಅವರ ಡಿಸಿಷನ್, ಇದನ್ನ ನೀವು ಹೇಗೆ ಫೀಲ್ ಮಾಡ್ತೀರಿ? ಎಸ್, ಅಂದ್ರೆ ಸಾಮಾನ್ಯವಾಗಿ ಅನ್ಕೊಂಡ್ರಲ್ಲ, ನಾವು ಸೆಲೆಕ್ಟ್ ಆಗ್ತಿದ್ದು ಅನ್ಕೊಂಡ್ರಲ್ಲ, ಸೆಲೆಕ್ಟ್ ಆಗಿದ್ದಾರೆ, ಖುಷಿ ಇದೆ ಅವರಿಗೆ. ಈ ತರದ ಕಲಾವಿದರ ಒಂದು ಕಷ್ಟ ನೀವು ನೋಡಿರ್ತೀರಿ, ಜೊತೆಗೆ ನೋಡಿ ತುಂಬಾ ಜನ ಆತರ ಒದ್ದಾಡ್ತಾರೆ. ಈ ಒಂದು ಪ್ರೊಸೆಸ್ ಹೇಗೆ ಫೀಲ್ ಮಾಡ್ತಾರೆ ಆರ್ಟಿಸ್ಟ್ ಆಗಿ? ತುಂಬಾ ಖುಷಿ ಆಗುತ್ತೆ ಸರ್. ಅದಕ್ಕಿಂತ ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ. ಈಗ ಇವ್ರ ಜಾಗದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ, ನೀನು ಒಂದು ಸಿನಿಮಾಗೆ ಈಗ ಹೀರೋಯಿನ್ನು ಅಂತ ಹೇಳ್ತಾ ನನಗೆ ಫಸ್ಟ್ ಆ್ಯಕ್ಚುಲಿ ಭಯ ಆಗುತ್ತೆ. ಯಾಕೆ ನಾನು ಎಷ್ಟು ಜೀವ ತುಂಬಬೇಕಲ್ಲಿಗೆ, ಈಗ ಕತೆಗೆ
ಅವ್ರು ಈಗ ಡೈರೆಕ್ಟರ್ ತಲೆಯಲ್ಲಿರೋಂಥ ವಿಷಯಗಳಿಗೆ ನಾನು ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗಿರೋದು. ಈಗ ಅದು ಡೈರೆಕ್ಟರ್ ಹೇಳಿದ್ನ ನಾನು ಆ್ಯಕ್ಟ್ ಮಾಡಿ ಅದಕ್ಕೆ ಜೀವ ತುಂಬೋದಿದೆಯಲ್ಲ, ಅದಕ್ಕೆ ಎಷ್ಟು ಪ್ರಿಪ್ರೇಷನ್ ಆಗಬೇಕು, ಅದು ನಾನು ಹೆಂಗಾಗುತ್ತೆ ಮುಂದೆ ಯೋಚನೆ ಮಾಡಬೇಕು. ಈಗ ಓಕೆ ಸಿನಿಮಾ ಆದಮೇಲೆ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಷ್ಟೆಲ್ಲನೂ ಒಂದೇ ಸತಿಗೆ ಎಲ್ಲರೂ ಯೋಚನೆ ಮಾಡ್ತಾರೆ. ಯಾಕೆಂತಂದರೆ ಒಂದೇ ಸತಿಗೆ ಈಗ ಒಂದು ದೊಡ್ಡ ಪ್ರೊಡಕ್ಷನಲ್ಲಿ ಕೆಲಸ ಸಿಕ್ತು ಅಂದರೆ ಸರ್ ಕೆಲಸ ಹೊರಡ್ಬಿಡೋಣ ಸರ್ ಅಂದರೆ, ಯಾಕೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಯೋಚನೆ ಮಾಡಬೇಕು, ಜೀವ ತುಂಬಬೇಕು, ಅದಕ್ಕೊಂದು ಪ್ರಿಪೇರ್ ಆಗಿಬಿಟ್ಟೆ ಬರಬೇಕು. ಆ ಥರ ನಾವು ಸಖತ್ತು ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ನಾನು ಯಾಕೆ ಪುನಃ ಆಮೇಲೆ ನಾನೊಂದು ನಂಬ್ತೀನಿ ಸರ್, ಆ್ಯಕ್ಚುಲಿ ಯಾವಾಗಲೂ ಯಾರೋ ನನಗೂ ಹಿಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದು, ಒಂದು ಸಿನಿಮಾ ನಾವು ಸೆಲೆಕ್ಟ್ ಮಾಡೋದಲ್ವಾ ಅಂತ, ಆ ಸಿನಿಮಾನೇ ಸೆಲೆಕ್ಟ್ ಮಾಡಿದೆ. ವಿಷ್ಣು ಸರ್ ಕೂಡ ಹೇಳಿದ್ರು, ಅಣ್ಣ ಹೇಳಿದ್ರು, ಎಲ್ಲ ದಿಗ್ಗಜರು ಹೇಳಿದಂತ ಮಾತು ಸತ್ಯ. ಸೆಲೆಕ್ಟ್ ಮಾಡುತ್ತಂತೆ. ಇವಾಗ ನಾವು ಅನ್ಕೋಬೋದಾಗಿ ನಂಗೆ ಆ ಸಿನಿಮಾದಲ್ಲಿ ಸಿಗ್ಬೇಕಿತ್ತು, ಈ ಸಿನಿಮಾದಲ್ಲಿ ಸಿಗ್ಬೇಕಿತ್ತು, ಈ ಸಿನಿಮಾದಲ್ಲಿ ಅದಾಗಬೇಕಿತ್ತು, ಆ ಸಿನಿಮಾದಲ್ಲಿ ಅದಾಗಬೇಕಿತ್ತು ಅಂತ ನಾವು ಸೆಲೆಕ್ಟ್ ಮಾಡೋದಲ್ವಲ್ಲ, ಅದು ಸಿನಿಮಾನೇ ಸೆಲೆಕ್ಟ್ ಮಾಡೋದಲ್ವ. ಅದರಿಂದ ಸೆಲೆಕ್ಟ್ ಆದಾಗ ಆಗಂತ ಇಷ್ಟು ಖುಷಿಗಳು. ಅದ್ರಲ್ಲಿ ನಾನು ಅಷ್ಟೇ ಸರ್, ಸಿನಿಮಾನು ಅದಾಗದೇ ಆಗೋದು. ಸಾರಿ ಕಟ್ ಮಾಡ್ಬಿಟ್ಟೆ ನಾನು. ಅದು ನಾವು ಅನ್ಕೊಳ್ಳೋದಷ್ಟೇ, ಓಕೆ ಕತೆ ಒಂದೇನೋ ಮಾಡಿರ್ತೀವಿ ಹಿಂಗೆ ಬರುತ್ತೆ, ಬಟ್ ಅದಾಗದೇ ಆಗ್ಬೇಕದು, ಎಲ್ಲ ಕೂಡಿ ಬರಬೇಕು. ಆ್ಯಂಡ್ ಇಟ್ಸ್ ಜಸ್ಟ್ ಒಂದು ಮ್ಯಾಜಿಕ್ ಅದು ಆ್ಯಕ್ಚುಲಿ. ಆ ಮ್ಯಾಜಿಕ್ ಅದ್ರ ಪಾಡಿಗೆ ಆಗಿ ಇವತ್ತು ರಿಸಲ್ಟು ಬಂದಿದೆ ಅಂದರೆ, ಏಳುಮಲೆ ಈ ಥರ ಒಂದು ಫೈನಲ್ ಎಡಿಟ್ ಈ ಥರ ಒಂದು ಬಂದಿದೆ ಅಂದರೆ ಅದಾಗದೇ ಅದು ಒಂದು ಶೇಪ್ ತೊಗೊಂಡಿರುತ್ತೆ. ನಾವು ಅನ್ಕೊಳ್ಳೋದಷ್ಟೇ, ಓ ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ. ಇವ್ರು ಹೇಳ್ದಂಗೆ ಸಿನಿಮಾ ಸಿಗೋದು ಆಗಿರಲಿ, ನಾನು ಹೇಳ್ಬೋದು ಈ ಥರ ಆವಾಗಲೇ ಕೂತ್ಕೊಂಡು ನನಗೆ ಆ ಥರ ಸ್ಕ್ರಿಪ್ಟು, ಬಟ್ ನನಗೆ ಈ ಥರ ಮಣ್ಣಿನ ಕತೆ ಬೇಕಿತ್ತು ಅದೆಲ್ಲ ಹೇಳ್ಬೋದು, ಬಟ್ ನನಗೆ ಈ ಥರ ಒಂದು ಸ್ಕ್ರಿಪ್ಟ್ ಬರೋದು ಆಗಿರಲಿ, ಅದು ನನ್ನ ಕೈಯಲ್ಲಿ ಇರಲಿಲ್ಲ, ಅದೇನೋ ಆಗಿದ್ದಷ್ಟೇ. ಅದು ಒಂದು ಸಣ್ಣ ಪಾತ್ರಕ್ಕೋಸ್ಕರ ಎಷ್ಟೋ ವರ್ಷಗಳಿಂದ ಬೌಂಡ್ರಿಯಿಂದ ಆಚೆ ವೇಟ್ ಮಾಡೋರನ್ನ ನಾನು ನೋಡಿದ್ದೀನಿ, ಬಹುಶಃ ಜಗ್ಗಪ್ಪ ಅಲ್ವಾ. ಈ ತರದೊಂದು ಆದಾಗ ಇಟ್ಸ್ ಆಲ್ ಅಬೌಟ್ ಅಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು. ಮೇಲಾಗಿ ಏಕಲವ್ಯಗಿಂತ ಮುಂಚೆನೆ ಅಂದ್ರೆ ದಿ ವಿಲನ್ ಫಿಲಮ್ ಅಲ್ಲಿ ಒಂದು ಡಾನ್ಸರ್ ಬಂದು ಹೋಗ್ತೀನಿ ಅಲ್ವಾ. ಅಂದ್ರೆ ನಾನು ಇದನ್ನ ಯಾಕೆ ನೆನ್ಸ್ಕೋತೀನಿ ಅಂದ್ರೆ, ಇವನ್ ನನಗೆ ಶಿವಣ್ಣ ಬಹಳ ಫೇವ್ರೇಟ್, ಸುದೀಪ್ ಅಣ್ಣ ಬಹಳ ಫೇವ್ರೇಟ್, ಇವನ್ ಪ್ರೇಮ್ ಸರ್ ಫ್ಯಾಂಟಾಸ್ಟಿಕ್. ಬಿಕಾಸ್ ಒಂದು ಸಿನಿಮಾನ ಸ್ಕ್ರಿಪ್ಟ್ ಇಂದ ಹಿಡ್ಕೊಂಡು ಅದನ್ನ ರಿಲೀಸ್ ಮಾಡೋ ತನಕ ಅವ್ರು ಮಾಡುವಂತಹ ಸ್ಟ್ರಾಟಜಿ ಇದೆ ಗೊತ್ತಾ, ನಿಮ್ಗೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಬೇರೆ ತರದ ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಬೇಕು. ಅಲ್ಲಿ ಅವ್ರ ಜೊತೆ ಹೆಜ್ಜೆ ಹಾಕುವಂತ ಟೈಮಲ್ಲಿ ಒಂದು ವೈಬ್ರೇಷನ್ ಆಗಿರುತ್ತೆ ರಾಣಾಗೆ. ನನಗೆ ಅದೊಂದು ರೀಕಾಲ್ ಮಾಡ್ತೀನಿ 100% ಸರ್. ಅಯ್ಯೋ, ಅದು ಆವತ್ತು ಒಂದಿನದ್ದು ಇದಿತ್ತು, ಜಸ್ಟ್ ಒಂದೇ ಒಂದು ಸ್ಟೆಪ್ ಇತ್ತು ಅಷ್ಟೇ. ಅದಕ್ಕಾಗಿ ಒಂದು 2 ದಿನ ರಿಹರ್ಸಲ್ ಮಾಡಿಕೊಂಡು ಎಲ್ಲ ಮಾಡಿ ಹೋಗಿದ್ದು. ಯಾಕಂದರೆ ಅವ್ರ ಜೊತೆ ಅಂದರೆ ಫಸ್ಟ್ ಶಾಟ್ ನೀವು ಕೊಡ್ತಾ ಇರೋದು ಲೈಫಲ್ಲಿ, ಅದು ಸುದೀಪ್ ಸರ್ ಜೊತೆ ಅಂದರೆ ಕೈ ಕಾಲೆಲ್ಲ ನಡುಗ್ತಾ ಇರುತ್ತೆ. ಸೊ ಎಲ್ಲ ರಿಹರ್ಸಲೆಲ್ಲ ಮಾಡಿ ಹೋದ್ವಿ. ಆಮೇಲೆ ಅದು ಒಂಥರ ಲಾಂಗ್ ಶಾಟ್ ಇತ್ತು ಸರ್. ಅದು ಅಂದರೆ ನಿಮ್ಗೆ ನೆನಪಿರ್ಬೋದು, ಅದು ಬೇಸಿಕ್ಲಿ ನಾನು ಎಂಟ್ರಾಗ್ತೀನಿ, ಆಮೇಲೆ ನನ್ನ ಜೊತೆ ಸಿ ವಿ ಇಶಾನ್ ಅವರು ಇದ್ರು, ಅವರು ಎಂಟ್ರಾಗ್ತಾರೆ. ಸೊ ನಾವಿಬ್ಬರು ಎಂಟ್ರಾಗಿ ಏನೋ ಒಂದು ಸ್ಮಾಲ್ ಮೂಮೆಂಟ್ ಇರುತ್ತೆ, ಅದು ಮಾಡ್ತೀವಿ. ಅದನ್ನು ಹಿಂದೆಯಿಂದ ಸುದೀಪ್ ಸರ್ ನಡ್ಕೊಂಡ್ಬರ್ತಾರೆ, ಅಂದರೆ ಆ ಒಂದು ವಿಲನ್ ಸ್ಟೈಲಲ್ಲಿ ಅವ್ರದ್ದು ಹಿಂಗೆ ನಡ್ಕೊಂಡ್ಬರ್ತಾರೆ. ಆಮೇಲೆ ನಡ್ಕೊಂಡು ಇಲ್ಲಿ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ಆಮೇಲೆ ಅವ್ರ ಜೊತೆ ಸ್ಟೆಪ್ ಹಾಕ್ಬೇಕು. ಸೊ ಅದು ತುಂಬ ವಿಷಯಗಳು ಸಿಂಕ್ ಆಗಬೇಕಿತ್ತು ಆ ಒಂದು ಶಾರ್ಟ್ಗೆ. ಅಂದರೆ ನಮ್ಮ ಟೈಮಿಂಗು, ಇಶಾನ್ ಅವ್ರ ಟೈಮಿಂಗು, ಎಲ್ಲ ಪಕ್ಕದಲ್ಲಿರೋರೆಲ್ಲರೂ ನಮ್ಮ ಜೊತೆ ಯಾರು ಡ್ಯಾನ್ಸ್ ಮಾಡ್ತಿದ್ರು, ಎಲ್ಲರದು ಟೈಮಿಂಗ್, ಎಸ್ ಮೂಮೆಂಟ್ ಶಾಟ್ ಬೇರೆ ಇತ್ತು. ಆ್ಯಂಡ್ ಅದು ಒಂದು ಸಿಂಕ್ ಆಗಬೇಕಿತ್ತು. ಸುದೀಪ್ ಸರ್ ಟೈಮಿಂಗು, ಅವ್ರದ್ದು ಬಿಡಿ ಸಿಂಕ್ ಅವ್ರು ಮಾಡ್ಕೊಂಡು ಬರ್ತಾ ಇರ್ತಾರೆ, ನಾವೇ ಹೊಡೆಯೋದು. ಅದೆಲ್ಲ ಆಗ್ಬಿಟ್ಟು ಇಲ್ಲಿ ಬಂದಿದ್ವಾಗ ಆಮೇಲೆ ಮೇನ್ ಏನಂದರೆ ಅದೆಲ್ಲ ಒಂದು ಸಿಂಕ್, ನಾವು ಕರೆಕ್ಟ್ ಪೊಸಿಷನಲ್ಲಿ ನಿಂತಿದ್ಮೇಲೆ ಆಮೇಲೆ ಒಟ್ಟಿಗೆ ಒಂದು ಸ್ಟೆಪ್ ಬೇರೆ ಇತ್ತು. ಅದರಲ್ಲಿ ಒಂದು 2-3 ಸಲ ಸೈಕಲ್ ಬೇರೆ ಕಾರಣಗಳಿಂದ ಆಯಿತು. ಅದು 2-3 ಸಲ ಸೈಕಲ್ ಆಗಿದ್ವಾಗ ಅದು ಯಾವುದಾದ್ರೂ ಕಾರಣ ಇರಲಿ, ನಮಗೆ ಇಲ್ಲಿ ಹಾಕ್ಬಿಟ್ಟು ಡಿಗ್ ಆಗ್ತಾ ಇರುತ್ತೆ. ಯಾಕಂದರೆ ಪಾಪ ಬಟ್ ಸುದೀಪ್ ಸರ್ ಗ್ರೇಟು, ಅವ್ರು ಬಂದ್ಬಿಟ್ಟು ಪರವಾಗಿಲ್ಲಮ್ಮ, ಒಂದ್ಸಲಿ ನಂದು ತಪ್ಪಿತ್ತು ಅನ್ಸೋದು, ಅದಕ್ಕೆ ನಾನು ಅವ್ರಿಗೆ ಸರ್ ಸಾರಿ ಸರ್ ಅಂತಲೂ ಹೇಳಿದೆ. ಮಾಡಿ ಮಗ ಏನು ಅದರಲ್ಲಿ ಮಾಡಿ ಪಾಪ ನಮಗೇನು ಬೇಜಾರಂದರೆ, ಅವ್ರು ಅಲ್ಲಿ ನೀವು ನೋಡಿದಿರಲ್ಲ ಶಾರ್ಟ್ ಹಿಂದೆ ಬರೋದು, ಅವ್ರು ಅಲ್ಲಿಂದ ನಡ್ಕೊಂಬರ್ತಾರೆ ಆ ಸ್ಟೈಲಲ್ಲಿ, ಫುಲ್ ಫೀಲಲ್ಲಿ ಹಿಂಗೆಲ್ಲ ಮಾಡ್ಕೊಂಬರ್ತಾರೆ. ಅವ್ರು ವಾಪಸ್ ಮಾಡ್ಕೊಂಬರ್ಬೇಕಲ್ಲ ನಮ್ಮಿಂದ ಅಂತ ನಮಗೆ ಓಕೆ ಆಗ್ಬಿಟ್ರೆ ಸಾಕಪ್ಪ ಈ ಶಾರ್ಟ್. ಆಮೇಲೆ ಏನೋ ಅದು ಬಟ್ ಚೆನ್ನಾಗಿ ಬಂತು, ಒಂದು 4ನೇ ಸಲಿನ ಏನೋ ಚೆನ್ನಾಗಿ ಬಂತು. ಆ್ಯಂಡ್ ದೆನ್ ಬಟ್ ಅದೇ ಇವಾಗ ಒಂದು ಮೆಮೊರಿ ಥರ ಒಂದು ಖುಷಿ. ಇವನ್ ಒಂದು ಸಣ್ಣ ಶಾರ್ಟ್ ಕೂಡ ಮ್ಯಾಟರ್ ಆಗುತ್ತೆ ಒಬ್ಬ ಕಲಾವಿದನಿಗೆ. ಹೌದು ಅಲ್ವಾ, ಒಂದು ಫ್ರೇಮಲ್ಲಿ ನಾನು ಹಿಂಗೆ ಬಂದವ್ರು ಸಾಕು ಗುರು, ಹೌದು, 1 ಸೆಕೆಂಡ್ ಹಿಂಗೆ ಕಾಣಿಸ್ಕೊಂಡ್ರೆ ಸಾಕು ಗುರು. ಮೇಲಾಗಿ ನೀವು ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಾರೆ ಪ್ರಿಯಾಂಕಾ ನಿಮ್ಗೆ ಏನ್ ನೋಡ್ತಾ ಇರ್ತೀವಿ, ಅದನ್ನ ಕೇಳಕ್ದೇ ನಮ್ಮ ಭಾಗ್ಯ. ಮೇಲಾಗಿ ಇಲ್ಲಿ ಪುನೀತ್ ರಂಗಸ್ವಾಮಿ ಯಾಕೆ ನನಗೆ ಮತ್ತೆ 1+ ಮೇಲೆ ಹೋಗ್ತಾರಂತಂದ್ರೆ,
ಕಾಟೇರಾದ ಒಂದು ಸಾಲಿಡ್ ಸಾಂಗ್ ಬರೀತಾರೆ ಅವರು. ಅದು ದರ್ಶನ್ ಸರ್ ಸಿನಿಮಾ ಆಗಿರುತ್ತೆ. ಅದು ಇವರಿಗೆ ದರ್ಶನ್ ಸರ್ ಅಂದಷ್ಟು ಇವರಿಗೆ ಇಷ್ಟ ಆಗುತ್ತೆ. ಸುಧೀರ್ ಅವರು ಕ್ಯಾಪ್ಷನ್ ಬರ್ತಾ ಇರ್ತಾರೆ. ಹೌದು. ಒಂದು ಪ್ರೊಡಕ್ಷನ್ ಹೌಸಲ್ಲಿ ಒಂದು 4-5 ಜನ ಒಂದು ಒಳ್ಳೆ ಸಿನಿಮಾಗೆ ಕೆಲಸ ಮಾಡೋದ್ರ ಜೊತೆ ಆಗೋದಾಗ ಅದು ಎನರ್ಜಿ ಫ್ಲೋ ಆಗೋದೇ ಬೇರೆ ಅಲ್ವಾ ಪ್ರಿಯಾಂಕಾ? ಎಸ್ ಸರ್. ಇದೊಂದು ರೀಕಾಲ್ ಹೇಳೋದಾದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಟೇರ, ದರ್ಶನ್ ಸರ್, ಪುನೀತ್ ರಂಗಸ್ವಾಮಿ ಆ ಒಂದು ರೈಟಿಂಗ್ ಅದೆಲ್ಲ ಹೇಳೋದಾದ್ರೆ ಅವ್ರ ಬಗ್ಗೆ ನಾನು ಮಾತಾಡ್ಬೇಕಾ? ಓ ಸರ್, ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ, ಬಟ್ ಅವ್ರ ಜೊತೆ ಸ್ಕ್ರೀನ್ ಡೈರೆಕ್ಷನ್ ತರುಣ್ ಸುಧೀರ್ ನಿರ್ದೇಶಕರು, ರೈಟರು ಒಂದು ಸಾಂಗ್ ನ ಪುನೀತ್ ರಂಗಸ್ವಾಮಿ ಬರೆದಿರ್ತಾರೆ. ಸರ್ ನೀವು ಈ ತರ ಕ್ವೆಶ್ಚನ್ ಕೇಳಿದ್ರೆ ನನಗೆ ಕರೆಕ್ಟ್ ಆಗಿ ಅದು ಡೈರೆಕ್ಟ್ ಆಗಿ ಕೇಳಬೇಕು ಬರ್ಲಿ ಅಂತ. ಯಾವ್ದು ತರದ ಗೇಮಿಂಗ್ಸ್ ಅಲ್ಲ ಇದು, ಅಂದ್ರೆ ಜೆನ್ಯೂನ್ ಆಗಿ ಬರ್ತಿದೆ ಮಾತಾಡ್ತಾರೆ. ಅಂದ್ರೆ ನಿಮ್ಮ ಇಷ್ಟದ ನಟನ ಸಿನಿಮಾ ನಿರ್ದೇಶನ ಮಾಡಿದಂತವರ ಪ್ರೊಡಕ್ಷನ್ ಅಲ್ಲಿ ಒಂದು ಸಾಹಿತ್ಯ ಬರೆದಂತವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದೇ ಸರ್, ಖುಷಿ ಆಗತ್ತೆ. ಅಷ್ಟು ದೊಡ್ಡ ಆಕ್ಟರ್ ದರ್ಶನ್ ಸರ್, ಅವ್ರಿಗೆ ಡೈರೆಕ್ಟ್ ಮಾಡಿರೋ ತರುಣ್ ಸರ್ ಇದ್ದಾರೆ, ಆ್ಯಂಡ್ ಪುನೀತ್ ಸರ್ ಅವ್ರ ಜೊತೆ ವರ್ಕ್ ಮಾಡಿರೋರು. ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಅವರಿಂದ ಎಲ್ಲ. ಆ್ಯಂಡ್ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಟ್ಟಿಗೆ ಬೆಳೆದವರು ಅವರೆಲ್ಲ. ಆ್ಯಂಡ್ ಇವಾಗ ಆ ಟೀಮಲ್ಲಿ ನಾನು ಒಬ್ಳು ಆಗಿದ್ದೀನಲ್ಲ ಅಂತ ಖುಷಿ ಆಗುತ್ತೆ. ಹಾಗಾಗಿ ಒಂದು ಇತ್ತೀಚೆಗೆ ಬಿಟ್ಟಂತ ಒಂದಷ್ಟು ಗ್ಲಿಮ್ಸ್ಗಳಲ್ಲಿ ನೀವು ಒಂದು ಸಣ್ಣ ಶಾರ್ಟಲ್ಲಿ ಕಾಣಿಸ್ಕೊಳ್ತೀರ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಈ ಸಿನಿಮಾದ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಮಾತ್ರ ನೋಡ್ತಾ ಇದ್ದಂಥ ಟೈಮ್ ಇತ್ತು. ಈ 10 ವರ್ಷದಿಂದ ಈ ಸಿನಿಮಾದ ಡೈರೆಕ್ಟರ್ ಯಾರು, DOP ಯಾರು, ಎಡಿಟರ್ ಯಾರು, ಇವನ್ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು, ಈ ಎಲ್ಲ ಆ್ಯಂಗಲ್ಸಲ್ಲಿ ಜನ ಅಷ್ಟು ಅಲರ್ಟ್ ಆಗಿದ್ದಾರೆ. ಈ ಥರದ ಸ್ಟ್ರಾಂಗ್ ಮೈಂಡ್ ಸೆಟ್ ಆಡಿಯನ್ಸ್ ಚೇಂಜ್ ಆಗಿದೆ ಜಗಪ್ಪ. ಇದನ್ನು ನೀವು ಮೊದಲೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ, ಅಂದರೆ ನಿಮ್ಮನ್ನು ಗುರುತಿಸೋ ರೀತಿಯಾಗಿರ್ಬೋದು. ಈ ಒಂದು ಬೆಳವಣಿಗೆನ ಹೇಗೆ ಫೀಲ್ ಮಾಡ್ತಾರೆ ಜಗಪ್ಪ? ಆಡಿಯನ್ಸ್ ಬೆಳವಣಿಗೆನ ಅಬ್ಸರ್ವ್ ಮಾಡ್ತಾರೆ, ಎಲ್ಲವನ್ನು ಕಲಾವಿದರನ್ನ ಅಬ್ಸರ್ವ್ ಮಾಡ್ತಾರೆ, ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ ಸರ್. ನಾವು ಮಾತಾಡೋ ರೀತಿನ ಅಥವಾ ನಡ್ಕೊಳ್ಳೋ ರೀತಿ ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ಹೇಳಿದ್ರಲ್ಲ, ಅದು ಟ್ರೈಲರ್ ಒಂದೇ ಶಾರ್ಟು ಟಾರಿಸ್ಬಿಡು. ಆ್ಯಕ್ಚುಲಿ ಅಲ್ಲೇ ಜಗಪ್ಪ ನಿಂದೊಂದು ಹಿಂಗಿರುತ್ತೆ, ಅಲ್ಲಿಂದ ಇಳಿದ್ಬಿಟ್ಟು ಬಂದು ಡೈಲಾಗ್ ಹೇಳ್ತೀಯ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಇದಿತ್ತು ಅಷ್ಟೇ. ಅದು ಬಟ್ ನನಗೆ ಹೇಳಿತ್ತು ಬರಬೇಕಾದ್ರೆ ಹಿಂಗಿರುತ್ತೆ ಜಗಪ್ಪ ಅಂತ. ಸ್ಪಾಟ್ಗೆ ಹೋದ್ಮೇಲೆ ಯಾಕೆ ಹೆಂಗೆ ಮಾಡಬೇಕು ಪುನೀತ್ ಸರ್ ಆ್ಯಕ್ಚುಲಿ ಹಿಂಗೆ ಮಾಡೋಣ ಜಗಪ್ಪ, ಹಿಂಗೆ ತೋರಿಸೋಣ ಜಗಪ್ಪನ ಅಂತ ಅವ್ರವ್ರ ಡಿಸೈಡ್ ಮಾಡಿಬಿಟ್ರು. ಅವಾಗೊಂದು ಸರ್ ನನ್ನನ್ನು ಹಂಗೆ ತೋರಿಸ್ತೀರಾ ಅಂದರೆ ಟ್ರೈಲರಲ್ಲಿ ಟರ್ನ್ ಮಾಡಿ ಟ್ರೈಲರಲ್ಲಿ ಟೀಸರಲ್ಲಿ ಇದೆಯಲ್ಲ ಆ ಥರ ಹಂಗೆ ತೋರಿಸ್ತೀರಾ ನನ್ನನ್ನು ಅಂದರೆ ಹೊಸ್ದಾಗಿ ನಿನ್ನ ಇಂಟ್ರೊಡಕ್ಷನ್ ಜಗಪ್ಪ ಇದು ಅಂತ. ಒಂದು ಕ್ಷಣ ನನಗೆ ಸರ್ ಹಂಗಾದ್ರೆ ನಾನು ಹಿಂಗೆ ತಿರುಗ್ತೀನಿ ಸರ್ ಹಿಂಗೆ ತಿರುಗ್ತೀನಿ ಸರ್. ನಿಮ್ಗೆ ಹೆಂಗಾರ ತಿರುಗು, ಅಲ್ಲಿ ಜಂಪ್ ಮಾಡು, ಹೆಂಗಾರ ಮಾಡು ಒಟ್ಟಲ್ಲಿ ನನ್ಗೆ ಅದು. ಯಾಕೆಂದರೆ ನಾವು ಸ್ಕಿಟ್ಗಳಲ್ಲಿ ಆ ಥರ ಮಾಡ್ತೀವಿ. ಅಣ್ಣ ನಾನು ಒಂದು ಸಾಂಗ್ ಹಾಕೊಂಡು ಹಿಂಗೆ ಎಂಟ್ರಿ ಕೊಡ್ತೀನಿ ಅಣ್ಣ ಸಾಂಗ್ ಹಾಕೊಂಡು ನಾನು ಹಿಂಗೆ ಬರ್ತೀನಿ ಅಣ್ಣ ಅಂತ ನಾವು ಮೆಂಟರ್ಸ್ಗಳಿಗೆ ಹೇಳ್ತಾ ಇರ್ತೀವಲ್ಲ. ನಂಗೆ ಮೆಂಟರ್ಸೇ ನಿಂಗೆ ಈಗ ಡೈರೆಕ್ಟ್ರೇ ನಿನ್ಗೆ ಹಿಂಗೆ ತೆಗಿತೀನಿ ಈ ಥರ ಭಾಳ ಖುಷಿ ಆಗೋಯ್ತು ನನಗೆ. ಆ್ಯಕ್ಚುಲಿ ಪುನೀತ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಅವ್ರಿಗೆ. ನಾನು ನನ್ನ ಚಾಮರಾಜನಗರ ಸ್ಲ್ಯಾಂಗು ತುಂಬ ವರ್ಷ ಆಗ್ಬಿಟ್ಟಿತ್ತು. ನಾನು ಹುಟ್ಟಿದಾಗಿಂದ ಮಾತಾಡಿರೋದೆ. ಬಟ್ ಇಲ್ಲಿ ನಮ್ಗೆ ಮಂಡ್ಯ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಸ್ಕಿಟ್ಟಲ್ಲಿ ಎಲ್ಲ ಮಂಡ್ಯನೇ ಜಾಸ್ತಿ ಸ್ಲ್ಯಾಂಗ್ ಬರ್ತಾಯಿತ್ತು. ಮೈಸೂರಲ್ಲಿ ಓದಿತ್ತೆಲ್ಲ ಆಗಿ ಚಾಮರಾಜನಗರ ಸ್ಲ್ಯಾಂಗಕ್ಕೆ ವಾಪಸ್ ಕರ್ಕೊಂಡು ಹೋದ್ರು ನನಗೆ. ಅವರೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಚಾಮರಾಜನಗರ ಸ್ಲ್ಯಾಂಗು. ಇದಕ್ಕಡ ಇದಕ್ಕ ಇದಕ್ಕ ಇಲ್ಗ ಸರಿಗಾಕೋ ತಬೈಲೆ ಇದಕ್ಕಡ ಅನ್ಕೊಂಡು ಹಿಂಗೆ ಮಾತಾಡೋಕೆ ಶುರು. ಸರ್ ನನಗಿಂತ ಚೆನ್ನಾಗಿ ಮಾತಾಡ್ತಿರಲ್ಲ ಸರ್ ಅಂತ. ಮೂಕ ಜಗಪ್ಪ ಇದಕ್ಕೋಸ್ಕರ ಕಲ್ತ್ಕೊಂಡಿನಿ ನಾನು ಅಂತ. ನಾನು ಸೂಪರ್ ಅಂದರೆ ನೀವು ಹೇಳ್ಕೊಡಿ ಸರ್ ಡೈಲಾಗು ಅಂತ. ಇಲ್ಲ ಇದರಲ್ಲೇ ಒಂದು ಅಲ್ವಾ ಸರ್, ಫುಲ್ಲು ಸೀನ್ಗಳು ಇವ್ರಿಗೆ ಹೇಳ್ಬೇಕಾದ್ರೂ ಅಷ್ಟೇ, ಇವ್ರಿಗೆ ಹೇಳ್ಬೇಕಾದ್ರು ಆ ಸ್ಲ್ಯಾಂಗಲ್ಲೇ ಮಾತಾಡೋಕ್ಕೆ ಶುರು ಮಾಡೋದು. ಅಂದರೆ ಅವ್ರು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕಾದ್ರೆ ಅವ್ರು ಎಷ್ಟು ಡೆಪ್ತಾಗಿ ಇಳಿದು ಅವ್ರು ವರ್ಕ್ ಮಾಡಿದ್ದಾರೆ. ಅದೊಂದು ಅವರು ವೆರಿ ಸ್ಪಾಂಟೇನಿಯಸ್ ಡೈರೆಕ್ಟರ್. ಇವಾಗ ಯಾವುದೋ ಈ ಸೀನಲ್ಲಿ ಇದು ಸೆಟ್ ಆಗ್ತಾ ಇಲ್ಲ ಅಂದರೆ ಏನೋ ಒಂದು ಚೇಂಜ್ ಮಾಡಬೇಕು ಅಂದರೆ ಬೇಗ ಸೀನೇ ಚೇಂಜ್ ಮಾಡ್ತಾರೆ. ಅಷ್ಟು ವೆರಿ ಸ್ಪಾಂಟೇನಿಯಸ್.